ಕನ್ನಡ ಮಾಧ್ಯಮ ಲೋಕದಲ್ಲಿ ನಿರೂಪಣೆ ಅಂದಾಕ್ಷಣ ನೆನಪಾಗೋದೆ ಅಪರ್ಣಾ ಅವರು. ಅಪರ್ಣ ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ಅಪರ್ಣ. ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಅಭಿಮಾನ ತೋರಿಸ್ಕೊಟ್ಟಿದೆ ನನಗೆ ಬಹುಶಃ ಅನ್ಸುತ್ತೆ ಅಪರ್ಣ ಅವರು. ಇವತ್ತು ಮೆಟ್ರೋದಲ್ಲಿ ಅವರ ಧ್ವನಿ ನಾವು ಕೇಳ್ತೀವಿ. ಅವಾಗ ಕೇಳ್ತಿದ್ದಾಗ ಒಂದು ಹೆಮ್ಮೆ ಅನಿಸ್ತಿತ್ತು, ಯಾಕಂದ್ರೆ ಕನ್ನಡದ ಸ್ವತ್ತು ಅವರು, ನಮ್ಮ ಸ್ವತ್ತು. ಇವತ್ತು ಬಹುಶಃ ನಾನು ಮೆಟ್ರೋಲಿ ಟ್ರಾವೆಲ್ ಮಾಡಿದಾಗ ನನಗೆ ಒಂಚೂರು ನೋವಾಗುತ್ತೆ. ಬರೀ ಈಗ ಅಪರ್ಣ ಅವರು ಧ್ವನಿಯಾಗಿ ಉಳ್ಕೊಂಡ್ರು ಅನ್ನೋದು ಒಂದು ನಿಜ. ಕನ್ನಡ ಮಾಧ್ಯಮ ಲೋಕದಲ್ಲಿ ನಿರೂಪಣೆ ಅಂದಾಕ್ಷಣ ನೆನಪಾಗೋದೆ ಅಪರ್ಣಾ ಅವರು. ಅವರ ಕನ್ನಡ ಭಾಷೆ, ಉಚ್ಚಾರಣೆ, ಅದ್ಭುತವಾದಂಥ ಕಂಠ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಟಿ ಸ್ವಾತಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ನಮಸ್ಕಾರ. ಅಪರ್ಣಾ ಅಂದಾಕ್ಷಣ ಬಹಳಷ್ಟು ನಿರೂಪಕರಿಗೆ ಅವರು ಒಂಥರ ಸ್ಫೂರ್ತಿ. ಸೊ ಅವರ ಭಾಷೆ, ಅವರ ಉಚ್ಚಾರಣೆ ಇವತ್ತಿಗೂ ಕೂಡ ಎಲ್ಲಾದರೂ ಧ್ವನಿ ಕೇಳಿದಾಗ ಇದು ಅಪರ್ಣಾ ಅವರದ್ದೇ ಅಂತ ನಾವೆಲ್ಲರೂ ಕೂಡ ಗುರುತಿಸಬಹುದು. ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಖಂಡಿತವಾಗ್ಲೂ ಒಂದು ನಷ್ಟ, ಅವರನ್ನು ನಾವು ಕಳ್ಕೊಂಡಿರುವಂಥದ್ದು. ನೀವು ಕಂಡ ಹಾಗೆ ಅಪರ್ಣಾ ಅವ್ರು ಹೇಗೆ? ಅಪರ್ಣ ಅಂದರೆ ಕನ್ನಡ, ಕನ್ನಡ ಅಂದರೆ ಅಪರ್ಣ. ಯಾಕಂದರೆ ನಮಗೆ ಅಂದರೆ ಒಂದು ಉತ್ತೇಜನ ಕೊಟ್ಟಿದ್ದು ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಅಭಿಮಾನ ತೋರಿಸ್ಕೊಟ್ಟಿದೆ ನನಗೆ ಬಹುಶಃ ಅನಿಸುತ್ತೆ ಅಪರ್ಣ ಅವರು. ಅಪರ್ಣ ನನ್ನ ಒಡನಾಟ ಹೆಚ್ಚಿಲ್ಲದೆ ಇರ್ಬೋದು, ಆದರೆ ನಾನು ದೂರದರ್ಶನದಿಂದ ಬಂದವಳಾಗಿರೋದ್ರಿಂದ ಅಪರ್ಣ ಅವರು ಅಲ್ಲಿ ನಿರೂಪಕಿಯಾಗಿ ಇದ್ದರು. ಸುಮಾರಷ್ಟು ಪ್ರೋಗ್ರಾಮ್ಸ್ಗಳನ್ನು ಅವರು ನಿರೂಪಣೆ ಮಾಡ್ತಾಯಿದ್ರು. ಹಾಗಾಗಿ ಒಂದು ಕುಕ್ಕರಿ ಶೋನಲ್ಲಿ ನಾನು ಅವ್ರ ಜೊತೆ ಭಾಗವಹಿಸಿದ್ದೆ. ಹಾಗಾಗಿ ಅಲ್ಲಿಂದ ಅಪರ್ಣ ಅವರು ನನಗೆ ಪರಿಚಯ. ಅದಾದಮೇಲೆ ಅವ್ರಿಗೆ ನಿರೂಪಣೆ ಜೊತೆಗೆ ಎಲ್ಲೋ ಒಳಗೆ ಒಂದು ಕಲಾವಿದನೂ ಇದ್ದ, ಆ್ಯಕ್ಟ್ ಮಾಡಬೇಕು ನಾನು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಹಾಗಾಗಿ ಮಹಾಯಜ್ಞ ಅನ್ನೋ ಒಂದು ಸೀರಿಯಲ್ನಲ್ಲಿ ಅವ್ರು ಆ್ಯಕ್ಟ್ ಕೂಡ ಮಾಡಿದರು. ಅದಾದಮೇಲೆ ಸುಮಾರಷ್ಟು ಸೀರಿಯಲ್ಸ್ಗಳು ಮಾಡಿದ್ದಾರೆ ಅವರು. ಹಾಗಾಗಿ ನನಗೆ ಅಪರ್ಣ ಆ ಥರ ಗುರುತು. ಆದರೆ ಒಂದು ವೈಯಕ್ತಿಕವಾಗಿ ನಾನು ಅಪರ್ಣಾ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಒಳ್ಳೆ ಆತ್ಮ ಅದು. ಅಂದರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸೋಲ್ ಅಂತಾರಲ್ಲ. ಅಂದರೆ ಒಬ್ಬರಿಗೂ ಹೀನಾಯವಾಗಿ ಮಾತಾಡಿ ಗೊತ್ತಿಲ್ಲ, ಒಬ್ಬರಿಗೆ ತುಚ್ಛವಾಗಿ ಕಂಡಿಲ್ಲ. ಅವರು ಎಲ್ಲರನ್ನೂ ಸಮನಾಗಿ ನೋಡ್ತಿದ್ರು. ಎಲ್ಲರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇತ್ತು ಅವ್ರಿಗೆ. ಅದನ್ನೆಲ್ಲ ಬಹುಶಃ ನಾವು ನೋಡಿ ಬೆಳೆದಿದ್ದೀವಿ. ಏಕೆಂದರೆ ಒಬ್ಬ ವ್ಯಕ್ತಿಯಾಗಿ ಹೀಗಿರಬೇಕು ಅಂತ ನಾನು ಫಸ್ಟ್ ಒಬ್ಬ ಸೆಲೆಬ್ರಿಟಿ ಅಂತ ನೋಡಿದ್ದು ಅಪರ್ಣಾ ಅವ್ರನ್ನೇ. ಯಾಕಂದರೆ ಅವರು ತುಂಬ ಉಚ್ಚ ಸ್ಥಾನದಲ್ಲಿದ್ದಾರೆ, ನಿರೂಪಕಿಯಾಗಿ, ಒಬ್ಬ ನಟಿಯಾಗಿ, ಒಬ್ಬ ವ್ಯಕ್ತಿಯಾಗಿ. ಆಮೇಲೆ ಕನ್ನಡದ ಬಗ್ಗೆ ಅವ್ರಿಗಿರೋ ಒಂದು ಅಭಿಮಾನ ನಾನು ಬಹುಶಃ ಯಾರಲ್ಲೂ ನೋಡಿಲ್ಲ. ಒಂದು ಪದ, ಆಂಗ್ಲ ಪದ ಅವರು ಉಚ್ಚಾರಣೆ ಮಾಡ್ತಿರಲಿಲ್ಲ ನಿರೂಪಕಿಯಾಗಿ. ಸೊ ಅದು ಒಂದು ಎಲ್ರಿಗೂ ಒಂದು ಉತ್ತೇಜನ ಕೊಟ್ಟಿದೆ. ಇವತ್ತು ಅವರಿಲ್ಲ, ಒಂದು ಬಹಳ ದೊಡ್ಡ ನಷ್ಟ. ನಮಗಷ್ಟೇ ಎಲ್ಲ ಕನ್ನಡಕ್ಕೂ ನಷ್ಟ. ಅವ್ರು ಇರಬೇಕಿತ್ತು, ಆದರೆ ವಿಧಿವಶ ಏನೂ ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಕಲಾವಿದರನ್ನ ನಾವು ಕಳ್ಕೊತಾ ಇದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಹುಟ್ಟು ಬರಲಿ ನಮ್ಮ ಅಪರ್ಣ ಅಂತ ಕೇಳ್ಕೊತೀನಿ. ಇವತ್ತು ಮೆಟ್ರೋದಲ್ಲಿ ಅವರ ಧ್ವನಿ ನಾವು ಕೇಳ್ತೀವಿ. ಸೊ ನೀವು ಮೆಟ್ರೋ ಪ್ರಯಾಣ ಮಾಡಿದ್ದೀರಾ? ಅವರ ಧ್ವನಿ ಕೇಳಿಸ್ಕೊಳ್ತಾ ಇರ್ತೀರಾ? ಹೌದು, ಮೆಟ್ರೋ ಖಂಡಿತವಾಗ್ಲೂ ನಾನು ಪ್ರಯಾಣ ಮಾಡಿದ್ದೀನಿ. ಖುಷಿ ಆಗುತ್ತೆ ನಮ್ಮ ಮೆಟ್ರೋನಲ್ಲಿ ಪ್ರಯಾಣ ಮಾಡೋದು. ಜೊತೆಗೆ ಒಳಗೆ ಹೋಗ್ತಿದ್ದಾಗೆ, ಬರ್ತಿದ್ದಾಗೆ ಅಪರ್ಣ ಅವರ ಒಂದು ಧ್ವನಿ ಆವಾಗ ಕೇಳ್ತಿದ್ದಾಗ ಒಂದು ಹೆಮ್ಮೆ ಅನಿಸ್ತಿತ್ತು. ನಮ್ಮ ಕನ್ನಡಿಗರು, ನಮ್ಮ ಅಪರ್ಣ ಅವರು. ಯಾಕಂದರೆ ಕನ್ನಡದ ಸ್ವತ್ತು ಅವರು, ನಮ್ಮ ಸ್ವತ್ತು. ಇವತ್ತು ಬಹುಶಃ ನಾನು ಮೆಟ್ರೋಲಿ ಟ್ರಾವೆಲ್ ಮಾಡಿದಾಗ ನನಗೊಂಚೂರು ನೋವಾಗುತ್ತೆ, ಬೇಜಾರಾಗುತ್ತೆ. ಬರೀ ಈಗ ಅಪರ್ಣ ಅವರು ಧ್ವನಿಯಾಗಿ ಉಳ್ಕೊಂಡ್ರು ಅನ್ನೋದು ಒಂದು ಬೇಜಾರಾಗುತ್ತೆ. ಬಹಳಷ್ಟು ಜನಕ್ಕೆ ಅವರು ಅನಾರೋಗ್ಯದಲ್ಲಿ ಇದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಈ ವಿಚಾರ ಆದ ತಕ್ಷಣ ತುಂಬ ಶಾಕ್ ಆಯಿತು. ನಿಮಗೆಲ್ಲಾದರೂ ಕಿವಿಗೆ ಬಿದ್ದಂಥದ್ದು ಇದೆಯಾ ಅನಾರೋಗ್ಯದ? ಇಲ್ಲ, ನನಗೆ ಅವರ ಅನಾರೋಗ್ಯದ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ನಲ್ಲಿದ್ದೆ, ಇದೇ ಸೆಟ್ನಲ್ಲಿ ಶೂಟ್ ಮಾಡ್ತಿರುವಾಗ ನನಗೆ ನಿಶಿತಾ ಗೌಡ ಅವರು ಹೇಳಿದ್ರು. ಅಲ್ಲಿವರೆಗೂ ನನಗೆ ಗೊತ್ತೂ ಇರಲಿಲ್ಲ ಅಪರ್ಣ ಅವ್ರಿಗೆ ಕ್ಯಾನ್ಸರ್ ಇತ್ತು, ಅವರು ಹುಷಾರಿರಲಿಲ್ಲ ಅನ್ನೋ ವಿಷಯ. ಯಾಕಂದರೆ ಅವರ ಆಹಾರದ ಪದ್ಧತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ಯೂರ್ ವೆಜಿಟೇರಿಯನ್, ನೋ ಆಲ್ಕೋಹಾಲ್, ಆ ಥರ ಒಂದು ಶಿಸ್ತಿತ್ತು ಅವರ ಊಟದ ಪದ್ಧತಿಯಲ್ಲಿ ತುಂಬ ಶಿಸ್ತಿತ್ತು. ನನಗೆ ಆಶ್ಚರ್ಯ ಅವ್ರಿಗೆ ಕ್ಯಾನ್ಸರ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ. ಬಟ್ ಆ್ಯಕ್ಚುಲಿ ಆಯಿತು, ಹಾರ್ಡ್. ಅವರ ಹಸ್ಬೆಂಡ್ ಹೇಳ್ತಾ ಇದ್ರು ಅವ್ರಿಗೆ 57-58 ವರ್ಷ ಅಂತ. ಅವರನ್ನು ನೋಡಿದ್ರೆ ಅವ್ರಿಗೆ ಇಷ್ಟು ವಯಸ್ಸಾಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆನೆಸ್ಟ್ಲಿ ಹೇಳಬೇಕು ಅಂದರೆ ನಾನು ಅವ್ರನ್ನ ನೋಡಿದ್ದು, ಅವ್ರ ಆ್ಯಂಕರ್ ಆಗಿದ್ದು ಬಹುಶಃ ನನ್ನ 10th ಸ್ಟ್ಯಾಂಡರ್ಡ್ನಲ್ಲಿದ್ದೆ ಅನಿಸುತ್ತೆ.
ಅವತ್ತಿನಿಂದ ಇವತ್ತಿನವರೆಗೂ ಅಪರ್ಣಾ ಅವರು ಹೇಗಿದ್ದಾರೋ ಹಾಗೇ ಇದ್ದಾರೆ. ಅವರು ಒಂದು ಚೂರೂ ಬದಲಾಗಿಲ್ಲ. ಅದನ್ನು ಹೇಳಿದೆನಲ್ಲ, ಅವರ ಒಂದು ಶಿಸ್ತು ಆಹಾರ ಪದ್ಧತಿ, ಬಹುಶಃ ಅದನ್ನು ಅವರು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಎಷ್ಟೇ ದಿನಗಳು ವರ್ಷಗಳ ನಂತರ ಸಿಕ್ಕರೂ ಕೂಡ ಅದೇ ಒಂದು ಪ್ರೀತಿ ಅಭಿಮಾನದಲ್ಲಿ ಎಲ್ಲರನ್ನೂ ಮಾತಾಡಿಸ್ತಿದ್ರು, ಅದು ಹಿರಿಯರಾಗಲಿ ಕಿರಿಯರಾಗಲಿ. ಎಸ್, ನಾನು ಅವ್ರಿಗೆ ಫಸ್ಟು ದೂರದರ್ಶನಲ್ಲಿ ನೋಡಿದ್ದು. ಅದಾದಮೇಲೆ ಒಂದು 8 ವರ್ಷ ಬಹುಶಃ ಗ್ಯಾಪ್ ಆಗಿತ್ತು. ಅದಾದಮೇಲೆ ಅವರು ಭೇಟಿಯಾಗಿದ್ದು ಮಹಾಯಜ್ಞ ಸೆಟ್ನಲ್ಲಿ. ಮಹಾಯಜ್ಞ ಸೆಟ್ ಆದಮೇಲೆ ಅವ್ರಿಗೆ ಆ ಪ್ರೀತಿ ಅಂದರೆ, ಅಯ್ಯೋ ಸ್ವಾತಿ ಎಲ್ಲಿದ್ದೆ ನೀನು ಇಷ್ಟು ವರ್ಷ, ಬಿಕಾಸ್ ನಾನು ಮಧ್ಯೆ ಸ್ವಲ್ಪ ವರ್ಷ ಆ್ಯಕ್ಟಿಂಗ್ ಬಿಟ್ಟಿದ್ದೆ. ಅದಾದಮೇಲೆ ನಾನು ಅವರನ್ನು 2008ನಲ್ಲಿ ಸೃಜನ್ ಮನೇಲಿ ಮೀಟ್ ಮಾಡಿದ್ದು. ನಾನು ಸೃಜನ್ ಮನೇಲಿ ಮೀಟ್ ಮಾಡೋ ಅಷ್ಟರಲ್ಲಿ ಬಹುಶಃ ಇನ್ನೊಂದು 10-11 ವರ್ಷ ಗ್ಯಾಪ್ ಆಗೋಗಿತ್ತು. ಆವಾಗ ಅವರು ಅದೇ ಅಂದರೆ ಆ ಹಳೇ ಒಂದು ಪ್ರೀತಿ, ಆ ಬಾಂಧವ್ಯ ಇದೆಯಲ್ಲ, ಸ್ವಾತಿ ಎಲ್ಲಿದೆಯಾ ನೀನು, ಆ ಥರ ಅಂದರೆ ಆ ಪ್ರೀತಿ ಇದೆಯಲ್ಲ, ನಾಟ್ ನೆಸೆಸರಿ ಎವ್ರಿ ಡೇ ನಾವು ಮೀಟ್ ಮಾಡಬೇಕು, ಎವ್ರಿ ಡೇ ಫೋನಲ್ಲಿ ಮಾತಾಡಬೇಕು ಅನ್ನೋದಲ್ಲ. ನೀವು 10 ವರ್ಷ ಆದಮೇಲೆ ಮೀಟ್ ಮಾಡಿದಾಗಲೂ ಆ ಪ್ರೀತಿ, ಆ ಅಭಿಮಾನ ಹಾಗೇ ಇರ್ತಿತ್ತು ಅವ್ರದ್ದು. ಆಮೇಲೆ ಎಲ್ಲರ ಜೊತೆನೂ ಹಾಗೇ ಇದ್ರು ಅವರು, ಎಲ್ಲರ ಪ್ರೀತಿ ಪಾತ್ರ ಆಗಿದ್ರು ಅವರು. ಬಹುಶಃ ಅಪರ್ಣಾ ಅವ್ರಿಗೆ ಶತ್ರು ಅನ್ನೋರೇ ಇರಲಿಲ್ಲ ಅನಿಸುತ್ತೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಇವತ್ತಿಗೂ ಅಪರ್ಣಾ ಅಂದರೆ ಒಂದು ರೀತಿ ಒಳಗಡೆ ಒಂದು ಚೂರು ನೋವಾಗುತ್ತೆ ನಮಗೆ, ಯಾಕಂದರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಅವರು. ನೀವು ಅಪರ್ಣಾ ಅವ್ರನ್ನ ಈ ಥರ ನಿರೂಪಣೆ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಾ, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮಜಾ ಟಾಕೀಸಲ್ಲಿ ನೋಡಿದಾಗ ಏನನ್ನಿಸ್ತು, ಅರೆ ಅಪರ್ಣಾ ಅವರ ಇನ್ನೊಂದು ಶೇಡ್ ನೋಡ್ತಿದ್ದೀವಾ ಅಂತ ಅನಿಸ್ತಾ? ಹೌದು, ಯಾಕಂದರೆ ಅಪರ್ಣಾ ಅವ್ರನ್ನ ನಾವು ಬರೀ ನಿರೂಪಿಕೆಯಾಗೆ ನೋಡಿದ್ವಿ. ಆ್ಯಕ್ಟಿಂಗ್ ಮಾಡೋದು ಬಹುಶಃ ಈಗ ಅಳೋದು ಮಾಡೋದು ಭಾಳ ಸುಲಭ ಅನಿಸುತ್ತೆ. ಈ ಥರ ಒಂಥರ ಕೋಪದ ಸೀನ್ಸ್ ಮಾಡೋದು ತುಂಬ ಸುಲಭ ಅನಿಸುತ್ತೆ. ಆದರೆ ಕಾಮಿಡಿ, ಯಾಕಂದರೆ ಅದೊಂದು ಜವಾಬ್ದಾರಿ, ಎಲ್ಲರನ್ನೂ ನಗಿಸೋವಂಥ ಜವಾಬ್ದಾರಿ ಅದು. ನೀವು ನಗಿಸಿಲ್ಲ ಅಂದರೆ ಫೇಲಾಗಿ ಹೋಗ್ತೀರಾ. ಸೊ ಆ ಪಾತ್ರನೂ ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅವರು ಅಂದರೆ, ನನಗೆ ಇನ್ಫ್ಯಾಕ್ಟ್ ಮಜಾ ಟಾಕೀಸ್ನಲ್ಲಿ ನೋಡುವಾಗ ಆಶ್ಚರ್ಯ ಆಯಿತು. ಇಷ್ಟು ಸೀರಿಯಸ್ ಆಗಿರೋ ವ್ಯಕ್ತಿ, ಇಷ್ಟು ಒಂಥರ ಹಂಬಲ್ಲಾಗಿ ತುಂಬ ಕಡಿಮೆ ಮಾತುಕತೆ ಮಾಡುವಂಥ ವ್ಯಕ್ತಿ, ಇಷ್ಟು ಟ್ಯಾಲೆಂಟ್ ಇದೆಯಾ ಇವರಲ್ಲಿ, ಕಾಮಿಡಿ ಮಾಡುವಂಥ ಟ್ಯಾಲೆಂಟ್ ಇದೆಯಾ ಅಂತ ತೋರಿಸ್ಕೊಟ್ಟವ್ರು ಅವರು. ಖುಷಿ ಆಗುತ್ತೆ, ಯಾಕಂದರೆ ಅವರ ಒಂಥರ ಹಿಡನ್ ಟ್ಯಾಲೆಂಟ್ ಅಂತಾರಲ್ಲ, ಅಪರ್ಣಾ ಅವ್ರು ಯಾವತ್ತೂ ನಾನು ಹೀಗೆ ಅಂತ ಅವರು ಯಾವತ್ತೂ ಹೇಳ್ಕೊಂಡಿಲ್ಲ. ಅವರು ಒಂದು ರೀತಿ ಎಲೆಮರೆಕಾಯಿ, ಅಂದರೆ ಜನರು ಅವರ ಟ್ಯಾಲೆಂಟನ್ನು ಗುರುತಿಸ್ತಾ ಇದ್ದರು ಹೊರತು ಅವ್ರು ಯಾವತ್ತೂ ತಮ್ಮ ಉತ್ಪ್ರೇಕ್ಷೆ ಮಾಡ್ಕೊಂಡಿಲ್ಲ ಅವರು. ಅದು ಅಪರ್ಣಾ ಅಂದರೆ. ಇವತ್ತು ನಾವೆಲ್ಲ ಹೆಂಗೆ ಅಂದರೆ ಇಷ್ಟಿಷ್ಟು ಚಿಕ್ಕದು ಮಾಡ್ತೀವಿ, ಏನೇನೋ ದೊಡ್ಡ ಸಾಧನೆ ಮಾಡಿರೋರ ಥರ ಮಾತಾಡ್ತೀವಿ. ಆದರೆ ಅಪರ್ಣಾ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ, ಇವತ್ತು ಸರ್ಕಾರದ ವತಿಯಿಂದ ಅವರಿಗೆ ಇದು ಮಾಡಿದ್ರು. ಸೊ ಅದೇ ಹೇಳುತ್ತೆ ನಿಮಗೆ ಅವರು ಎಲ್ಲಿ ರೀಚ್ ಆಗಿದ್ದಾರೆ ಅಂತ. ನಾನು ಇನ್ನೂ ಹೆಚ್ಚೇನು ಹೇಳಬೇಕಾಗಿಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಕೂಡ ಅಪರ್ಣಾ ಅವರ ಜೊತೆಗಿನ ಸ್ನೇಹ, ಒಡನಾಟ, ವ್ಯಕ್ತಿತ್ವದ ಬಗ್ಗೆ ನಟಿ ಸ್ವಾತಿ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.